ಯಥಾವತ್ತಾಗಿ ನಿಮ್ಮನ್ನು ಕೇಳಿಕೊಳ್ತೇನೆ. ಏನು ಏನಾದ್ರೂ ಖಂಡಿತ ತಾವು ಯಾರು ಹಾಗೆಲ್ಲ ಹೆಣ್ಣನ್ನು ಆ ರೀತಿಯಾಗಿಯೂ ಕಳೆಯಬಹುದು. ನನ್ನ ಹೆಸರು ವಿಜಯ ಮನೆ ಎನ್ನುವ ಹಾಗೆ ಅವನಿಗೆ ಸಾಗರ ಸಂಗಮ ಕ್ಷೇತ್ರದಲ್ಲಿ ನನ್ನ ಮೇಲೆ ಇಲ್ಲಿಯವರೆಗೆ ಬರುವದೇ ಕಾರಣ ಉಂಟಮ್ಮ. ಹೀಗಾಗಿ ತಪಸ್ಸಿನ ತನ್ನುವುದಾಗಿ ಸರ್ವ ವಿದ್ಯೆಯನ್ನು ಮಾಡಿದ್ದೇನೆ. ಸರ್ವ ಸಿದ್ಧಿಯನ್ನು ಕೂಡ ಬಲ್ಲವನಾಗಿರುತ್ತೇನೆ. ಹಾಗಿದ್ರೆ ಆ ಸರ್ವ ಸಿದ್ಧಿಯನ್ನೆಲ್ಲವೂ ಕೂಡ ಯಾರಿಗೆ ದಾರಿಯಲೇಬೇಕೆನ್ನುವಂತ ಯೋಚನೆಯನ್ನು ಮಾಡಿದೆ. ಹಾಗೆ ದಾರಿಯ ತಮ್ಮಕ್ಕೆ ಬರುವಾಗ ಉಭಯನನ್ನ ಕಂಡಾಗ ಆತನ ಚಲನ ವಲನ ಚತುರತೆಯನ್ನು ಕಂಡಾಗ ಸರ್ವ ವಿದ್ಯೆಯನ್ನು ಬಲ್ಲವೃತ್ತಕ್ಕೆ ಇವನೇ ಸಾಕ್ಷಿ ಎನ್ನುವ ಹಾಗೆ ಆತನ ಪರಾಕ್ರಮವನ್ನು ಕಂಡಾಗ ಇವನೇ ಯೋಗ್ಯವಿದ್ಯೆಯನ್ನು ಆಗಿ ತಿಳಿದುಕೊಂಡವನ್ನಾಗಿದ್ದೇನೆ. ಅದಕ್ಕಾಗಿ ನನ್ನ ಜೊತೆ ಆತನನ್ನು ಬೆಳೆಸಿಕೊಳ್ಬೇಕಲ್ಲ. ಏನು ನಿಮ್ಮಲ್ಲಿ ಕಣಿ ಕೊಡಬಾರದು ಅಂತ ಮತ್ತೆ ಅವನಿಗೆ ಸಾಗರ ಸಂಗಮ ಕ್ಷೇತ್ರ ನಾನು ನೋಡಿದ್ದೀನಿ, ಕೇಳಿದ್ದೇನೆ. ಹಾಗಾದ್ರೆ ಅಲ್ಲಿರುವಂತ ವಿಜಯ ಮುನಿಗಳು ಖಂಡಿತವಾಗಿ ಗೊತ್ತು. ನನ್ನ ಹೆಸರು ಹೇಳಿದ್ದೇವಾದ್ರೆ ಖಂಡಿತವಾಗಿ ಅವರು ಒಪ್ಪುತ್ತಾರೆ. ನಿಮ್ಮ ಕ್ಷೇತ್ರಕ್ಕೆ ಕರ್ಕೊಂಡು ಬರ್ತೇನೆ. ಹಾಗಾಗಿ ಅವಕಾಶ ಕೊಡ್ತೀನಿ. ಯಾಕೆ ನೀವು ಏಕಾಏಕಿಯಾಗಿ ಬಂದ ಮಕ್ಕಳಿಗೆ ಕೆಲಸ ಮಾಡುವುದಕ್ಕಾಗಿ ಬಂದಿದ್ದಾರೆ. ಖನೋದಪ್ಪನಿಗಳು ಕಪಟಿ ಅಲ್ಲ, ಅವರ ಮುಖ ನೋಡಿದ್ರೆ ಅರ್ಥ ಆಗ್ತದೆ. ಅದಕ್ಕಾಗಿ ಅವರು ಹೇಳಿದ್ರು ಬರುವ ಕಾಲವೂ ಇದೆ ಎಂಬ ಧೈರ್ಯ. ಹಾಗಲ್ಲ ಮತ್ತೆ ಹೇಳಿಲ್ವ ಅಪ್ಪಯ್ಯ ಇಬ್ಬರ ವಿಚಾರ ಗೊತ್ತುಂಟದ್ದು. ಅವನಿಗಾಗ ಸಂಗಮ ಕ್ಷೇತ್ರದಲ್ಲಿ ಇರುವಂತಹ ವಿಚಾರವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುತ್ತಾರೆ. ನಾನು ಇದ್ದೇನೆ ಅಂತ ಸಂತೋಷ ಪಟ್ಟೆ ಪಡ್ತಾರೆ. ಸರ್ವವನ್ನು ತಿಳಿಸಿಕೊಡ್ತೇವೆ. ಹೆದರುವಂತ ಅಗತ್ಯವಿಲ್ಲ. ಇನ್ನೂ ಕೂಡ ಬೆಳೆಯುತ್ತಾನೆ ನನ್ನ ಒಡನಾಟದಲ್ಲಿ. ಹಾಗಿದ್ರೆ ಅವನಿಗೆ ಬೇಕಾದ ವಿದ್ಯೆಯನ್ನು ಅನುಗ್ರಹಿಸಿ ಕಾಡಿದ ಅನುಗ್ರಹ ಅವನಿಗೆ ಆಗುವಂತೆ ಅನುಗ್ರಹಿಸಬೇಕು ಅಂತ ನಮ್ಮಲ್ಲಿ ಕೇಳಿಕೊಳ್ತೇನೆ. ಮೇಲೆ ನಾವು ಗಂಡ ಹೆಂಡತಿ ಒಟ್ಟಾಗಿ ಬಂದು ನಿಮ್ಮನ್ನ ಕಂಡು ಅದನ್ನು ಮಾತಾಡಿಸ್ಕೊಂಡು ಹೋಗ್ತೇವೆ. ಶುಭ